ऋषभाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्मृतिरस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಲೋಪವಾದರು ಯಾವುದು ಕರ್ಮ ವಿಮೋಚನ ಸಂಧಿ, ಅದರಲ್ಲಿ 11ನೇ ಶ್ಲೋಕ. ಲೋಪವಾದರು ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನು ಲೇಪಿಸವು ನಿಷ್ಕಾಮಕನು ನೀನಾಗಿ ಮಾಡುತ್ತಿರೇ. ಸೌಪರ್ಣಿವರ ವಹನ ನಿನ್ನ ಮಹಾಪರಾಧಗಳೆನಿಸದಲೆ ಸ್ವರ್ಗಾಪವರ್ಗದೊಳಿಟ್ಟು ಸಲಹುವ ಸತತ ಸುಖ ಸಾಂದ್ರ. ನೀನು ಅಂದರೆ ಭಕ್ತರು, ಪರಮಾತ್ಮನ ಭಕ್ತರು ನಿಷ್ಕಾಮನಾಗಿ ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡುತ್ತೀರೆ, ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡ್ತಾ ಇದ್ದರೆ ಲೋಪವಾದರೂ ಸರಿಯೇ, ಆ ಕರ್ಮಗಳಲ್ಲಿ ಏನಾರು ಲೋಪ ಅಂದ್ರೆ ಒಂದು ನ್ಯೂನತೆ, ಎಷ್ಟು ಮಾಡಬೇಕು ಅಂತ ಹೇಳಿದ್ದಾರೋ ಅಷ್ಟು ಮಾಡದೆ ಏನಾರು ಒಂದು ಕಡಿಮೆ ಹೆಚ್ಚು ಕಡಿಮೆ ಆಗೋದು. ಆ ರೀತಿಯಾಗಿ ಲೋಪಗಳು ಇದ್ದರೂ ಸರಿ, ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ಪಾಪವಾಗಲಿ ಪುಣ್ಯವಾಗಲಿ ಭಗವದ್ಭಕ್ತರನ್ನು ಲೇಪಿಸೋದಿಲ್ಲ. ಯಾವಾಗ? ನಿತ್ಯ ಅಂಟೋದಿಲ್ಲ. ನಿತ್ಯ ಸುಖ ಸಾಂದ್ರ, ನಿತ್ಯ ಪರಿಪೂರ್ಣನಾದ ಸೌಪರ್ಣಿ ವರವಹನ, ಸೌಪರ್ಣಿ ದೇವಿಗೆ ಪತಿಯಾದ ಗರುಡದೇವರನ್ನ ವಾಹನವಾಗಿ ಇಟ್ಟುಕೊಂಡಿರುವ ಶ್ರೀಹರಿ ನಿನ್ನ ಮಹಾಪರಾಧಗಳೆನಿಸದಲೇ, ನಾವು ಭಕ್ತರು ಮಾಡತಕ್ಕ ಅಪರಾಧಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಸ್ವರ್ಗ ಅಥವಾ ಸದಾನಂದ ಜ್ಞಾನ ಮೂರ್ತಿ ಅಥವಾ ಸ್ವರ್ಗೋ ವಿಷ್ಣು ಅಪವರ್ಗದೊಳಿತ್ತು ಅಂದ್ರೆ ಸ್ವರ್ಗವನ್ನು ಕೊಡ್ತಾನೆ ಅಥವಾ ಮೋಕ್ಷವನ್ನು ಕೊಡ್ತಾನೆ ಇಟ್ಟು ಅವರನ್ನ ಸಲಹುವ, ರಕ್ಷಣೆ ಮಾಡ್ತಾನೆ. ಸ್ವರೂಪಾನಂದವನ್ನು ಕೊಟ್ಟು ಮೋಕ್ಷದಲ್ಲಿ ರಕ್ಷಣೆಯನ್ನು ಮಾಡ್ತಾನೆ ಅಂತ ಅರ್ಥ. ಸ್ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕ ಸುರಾಸುರಾರ್ಚಿತ ಚರಣಯುಗ ಚಾರ್ವಾಂಗ ಶಾರ್ಂಗ ಶರಣ್ಯ ಜಿತ ಮನ್ಯೋ ಪರಮ ಸುಂದರ ತರ ಪರಾತ್ಪರ ಶರಣ ಜನ ಸುರಧೇನು ಶಾಶ್ವತ ಕರುಣಿ ಕಂಜದಲಾಕ್ಷಕಾಯೇನೆ ಕಂಗೊಳಿಪ ಶೀಘ್ರ. ಸ್ವರಥ ಅಂದ್ರೆ ಪರಮಾತ್ಮ ಸ್ವರಮಣನಾಗಿದ್ದಾನೆ ಮತ್ತು ಸುಖಮಯ ಆನಂದ ಸ್ವರೂಪನಾಗಿದ್ದಾನೆ. ಸುಲಭ, ಭಕ್ತರಿಗೆ ಸುಲಭನಾಗಿದ್ದಾನೆ. ವಿಶ್ವಂಭರ, ಭರ ಅಂದ್ರೆ ಭರಣೆ, ಧರಣೆ ಧರಿಸಿದವ ಅಂತ ಅರ್ಥ. ಪರಮಾತ್ಮ ವಿಶ್ವಂಭರನಾಗಿದ್ದಾನೆ. ವಿಶೋಕ, ಶೋಕ ಅಂದ್ರೆ ದುಃಖಗಳು, ಶೋಕಗಳು ಇಲ್ಲದವ ಅಂತ ಅರ್ಥ. ಸುರಾಸುರಾರ್ಚಿತ, ಸುರ ಮತ್ತು ಅಸುರ. ಸುರ ಅಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು. ಅಸುರ ಹಾಗೆ ಅಂದ್ರೆ ಸಜ್ಜನರಾದ ಪ್ರಹ್ಲಾದ ಮುಂತಾದವರು ಅಸುರ ಯೋನಿಯಲ್ಲಿ ಇದ್ದರೂ ಕೂಡ ಪರಮಾತ್ಮನನ್ನೇ ಸೇವೆ ಮಾಡ್ತಾರೆ ನೋಡಿ. ಆ ತರ ಸುರಾಸುರಾರ್ಚಿತ, ಅವರಿಂದ ಪೂಜಿಸಲ್ಪಟ್ಟ ಚರಣಯುಗ, ಚರಣ ಅಂದ್ರೆ ಪಾದಗಳು, ಎಲ್ಲರಿಂದಲೂ ಕೂಡ ಪೂಜಿಸಲ್ಪಡುವ ಪಾದ ಕಮಲಗಳು ಉಳ್ಳಲಾದ ಪರಮಾತ್ಮ. ಚಾರ್ವಾಂಗ, ಸುಂದರವಾದ ಅವಯವಗಳು ಉಳ್ಳವ. ಶಾರ್ಂಗ ಶರಣ್ಯ, ಶಾರ್ಂಗ ಧನುಸ್ಸನ್ನ ಹಿಡಿದವ ಮತ್ತು ಶರಣ್ಯ, ಶರಣು ಹೋಗಲು ಯೋಗ್ಯನಾದವ. ಜಿತ ಮನ್ಯು, ಮನ್ಯು ಅಂದ್ರೆ ಸಿಟ್ಟು, ಕೋಪ ಅಂತ ಅರ್ಥ. ಮನ್ಯುವನ್ನ ಜಿತ, ಗೆದ್ದವ ಅಂತ ಅರ್ಥ. ದೇವರಿಗೆ ವ್ಯರ್ಥವಾದ ಅಥವಾ ತಾಮಸವಾದ ಕೋಪ ಎಂಬುದು ಇಲ್ಲವೇ ಇಲ್ಲ. ಪರಮ ಸುಂದರ ತರ, ನೋಡಿ ವಾಯುದೇವರಿಗೆ ಸುಂದರ ಅಂತ ಹೆಸರು. ಅದರಿಂದಲೇ ರಾಮಾಯಣದಲ್ಲಿ ಸುಂದರ ಕಾಂಡ ಅಂತ ಇಟ್ಟಿದ್ದಾರೆ. ಪರಮಾತ್ಮ ಸುಂದರ ತರ, ಎಲ್ಲರಿಗಿಂತಲೂ ಉತ್ತಮನಾದವ, ಬ್ರಹ್ಮಾದಿಗಳಿಗಿಂತಲೂ ಸುಂದರನಾದವ ಅಂತ ಅರ್ಥ. ಪರಾತ್ ಪರ, ಪರ ಅಂದ್ರೆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಪರ, ಉತ್ತಮನಾದವ ಅಂತ. ಶರಣಜನ ಸುರಧೇನು, ಯಾರು ತನಗೆ ಶರಣು ಬರ್ತಾರೆ ಅವರಿಗೆ ಕಾಮಧೇನುವಂತೆ ಅವರು ಬೇಡಿದ್ದನ್ನೆಲ್ಲ ಕೊಡತಕ್ಕವ ಅಂತ ಅರ್ಥ. ಶಾಶ್ವತ ಕರುಣಿ,
ಸದಾ ದಯಾಳು. ಸದಾ ದಯಾಳು ಅಂದ್ರೆ ಶಾಶ್ವತ ಶಬ್ದ ಇದೆ ನೋಡಿ. ಅದೇನೋ ವಾತಾವರಣ ನೋಡಿಕೊಂಡು ಅಥವಾ ಮೂಡ್ ಅಂತ ಹೇಳ್ತಾರೆ ನೋಡಿ, ಆ ಮೂಡ್ ನೋಡಿಕೊಂಡು ದೇವರು ದಯೆ ತೋರಿಸೋದು ಅದೆಲ್ಲ ಇಲ್ಲ. ಯಾರು ಯಾವಾಗ ಹೋದರೂ ಕೂಡ ಭಕ್ತಿ ಇದ್ರೆ ಸಾಕು, ಅವ್ರ ಮೇಲೆ ಕರುಣೆ ತೋರಿಸ್ತಾನೆ. ಕಂಜದಲಾಕ್ಷ, ಕಂಜದಳ ಅಂದ್ರೆ ತಾವರೆ ಕಮಲ ಅಂತ, ಕಮಲದಂತ ಕಣ್ಣುಗಳು ಉಳ್ಳ ಶ್ರೀಹರಿಯೇ ಕಾಯೇನೆ ಎಂದರೆ ಪರಮಾತ್ಮ ನನ್ನನ್ನು ಕಾಪಾಡು ಹಾಗೆ ಅಂತ ಹೇಳಿದ್ರೆ ಶ್ರೀಹರಿ ನನ್ನನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡಿದರೆ ಸಿದ್ಧ ಕಂಗೊಳಿಪ ಹಾಗೆ ಅಂತ ತಯಾರಾಗಿ ಅಪರೋಕ್ಷ ಜ್ಞಾನವನ್ನ ಕೊಡುತ್ತಾನೆ ಅಂತ ಅರ್ಥ. ಅವಾಗ ಪರದಲ್ಲಿ ಮತ್ತು ಮೋಕ್ಷದಲ್ಲೂ ಕೂಡ ದರ್ಶನವನ್ನು ಕೊಡ್ತಾನೆ ಹಾಗೆ ಅಂತ. ನಿರ್ಮಲನು ನೀನಾಗಿ ಕರ್ಮ ವಿಕರ್ಮಗಳು ನಿರ್ಮಲನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲಿಸು ಧರ್ಮನಾಮಕ ಕರ್ಪಿಸುತ್ತ ನಿಷ್ಕಲುಷ ನೀನಾಗೂ. ಭರ್ಮಗರ್ಭನ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡೆದೆ ತನ್ನಯ ಹರ್ಮ್ಯದೊಳಗಿಟ್ಟೆಲ್ಲ ಕಾಲದಿ ಕಾವ ಕೃಪೆಯಿಂದ. ಇನ್ನು ನೀನು ಅಂದ್ರೆ ಪರಮಾತ್ಮನ ಭಕ್ತರು, ಇದು ಗುರುಗಳು ನಮಗೆ ಮಾಡುವ ಉಪದೇಶ. ಅದರಿಂದ ನೀನು ಅಂತ ಹೇಳ್ತಾರೆ. ನೀನು ಅದರ ಭಗವದ್ಭಕ್ತರಾದ ನಾವೆಲ್ಲರೂ ಕೂಡ ಏನ್ ಮಾಡಬೇಕು? ನಿರ್ಮಲನಾಗಿ, ಹೃದಯದಲ್ಲಿ ಅಂತಃಕರಣ ಶುದ್ಧವುಳ್ಳವರಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮನಾಮಕ್ಕೆ ಅರ್ಪಿಸುತ್ತ. ಕರ್ಮ ಅಂದ್ರೆ ಸತ್ಕರ್ಮ ಪುಣ್ಯಕರ್ಮ, ವಿಕರ್ಮ ಅಂದ್ರೆ ಪಾಪಗಳು, ಇದೆರಡನ್ನೂ ಕೂಡ ನಿರಂತರದಲ್ಲಿ ಸದಾಕಾಲದಲ್ಲೂ ಕೂಡ ಸುಧರ್ಮನಾಮಕ, ಸುಧರ್ಮ ಎನ್ನತಕ್ಕ ಪರಮಾತ್ಮ ನೋಡಿ. ಆ ಪರಮಾತ್ಮನಿಗೆ ಧರ್ಮ ಎನ್ನತಕ್ಕ ಒಂದು ರೂಪ ಇದೆ. ಬರೀ ಧರ್ಮ ಅಂತ ಕೂಡ ಹೇಳಿಲ್ಲ, ಸುಧರ್ಮ ಅಂತ. ಧರ್ಮನೂ ಹೌದು ಸುಧರ್ಮನೂ ಹೌದು. ಅಂದ್ರೆ ಒಳ್ಳೆಯ ಧರ್ಮಗಳನ್ನ ಅಧರ್ಮಗಳನ್ನು ಮಾಡಿಸದೆ ಒಳ್ಳೆಯ ಧರ್ಮಗಳನ್ನೇ ಪರಮಾತ್ಮ ಮಾಡಿಸತಕ್ಕವನು, ಯೋಗ್ಯತೆ ನೋಡಿ ಮಾಡಿಸ್ತಾನೆ. ಅಂತಹ ಸುಧರ್ಮನಾಮಕ್ಕೆ ಅರ್ಪಿಸುತ್ತಾ ಸಮರ್ಪಣೆ ಮಾಡ್ತಾ ಯಾವುದನ್ನು? ನಾವು ಮಾಡಿದ ಧರ್ಮಗಳನ್ನು, ಪಾಪ ಪುಣ್ಯ ಎರಡನ್ನು ಕೂಡ ಅರ್ಪಿಸುತ್ತಾ ನೀನು ನಿಷ್ಕಲುಷನಾಗು. ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಸಾಕು, ನಮಗೆ ಪಾಪಗಳೆಲ್ಲ ಹೊಟ್ಟೋಗ್ತದೆ ನೋಡಿ. ದೊಡ್ಡ ಔಷಧಿ ಅದು ಕೃಷ್ಣಾರ್ಪಣ ಅಂತ. ನಾವೇನು ಸುಮ್ಮನೆ ಸಲ ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ತೀವಿ, ಆದರೆ ಅದಕ್ಕೆ ಇರುವ ಮಹತ್ವ ಭಾರಿ ಇದೆ. ಪರಮಗರ್ಭನ, ಪರಮ ಅಂದ್ರೆ ಹಿರಣ್ಯಗರ್ಭ ಅಂದ್ರೆ ಬ್ರಹ್ಮದೇವರು. ಪರಮಗರ್ಭನ ಜನಕ ದಯದಲ್ಲಿ, ಜನಕ ತಂದೆಯಾದ ಅಂದ್ರೆ ಹಿರಣ್ಯಗರ್ಭನ ತಂದೆಯಾದ ಬ್ರಹ್ಮದೇವರ ತಂದೆಯಾದ ಪರಮಾತ್ಮ ಶ್ರೀಹರಿ ದಯದಲ್ಲಿ ದುರ್ಮತಿಗಳನ್ನು ಎಲ್ಲ ಕಾಲದಲ್ಲಿ ತನ್ನ ಹರ್ಮ್ಯದೊಳಗೆ ಇಟ್ಟು. ಆ ರೀತಿಯಾಗಿ ಯಾರು ಸಮರ್ಪಣೆ ಮಾಡ್ತಾರೆ ಅವರಿಗೆ ದುರ್ಮತಿಗಳನ್ನು ಅಂದ್ರೆ ಮಿಥ್ಯಾಜ್ಞಾನ ಮುಂತಾದ ದುರ್ಬುದ್ಧಿಗಳನ್ನ ಕೊಡದೆ ಎಲ್ಲ ಕಾಲದಲ್ಲೂ ತನ್ನ ಹರ್ಮ್ಯ, ಎಲ್ಲ ಕಾಲದಲ್ಲೂ ತನ್ನ ಮನೆಯೊಳ್ಳೇ ಇಟ್ಟು. ನಮಗೆ ಅನಿಸ್ತದೆ ಅವನ ಮನೆ ಅಂದ್ರೆ ಬರೀ ವೈಕುಂಠ ಅಂತ ಅಷ್ಟೇ ತಿಳಿದಿದ್ದೀವಿ. ಇಲ್ಲ, ದೇವರ ಸಂಬಂಧಿಯಾದ ಮನೆಗಳು ಎಷ್ಟು ಮನೆ ವೈಷ್ಣವರ ಮನೆಯಲ್ಲಿ ಹುಟ್ಟಿಸ್ತಾನೆ. ತಂದೆ ತಾಯಿಯರು ವೈಷ್ಣವರಾಗಿ ಇರುವಂತೆ ನೋಡ್ಕೋತಾನೆ. ಇನ್ನು ಒಡ ಹುಟ್ಟಿದವರು ವೈಷ್ಣವರಾಗಿ ಇರುವಂತೆ ನೋಡ್ಕೋತಾನೆ. ಇನ್ನು ಬರುವ ಪತಿ ಪತ್ನಿಯರು ಅಥವಾ ಮಕ್ಕಳು ವೈಷ್ಣವರಾಗುವಂತೆ ನೋಡ್ತಾನೆ. ಈ ರೀತಿಯಾಗಿ ತನ್ನ ಮನೆಯಲ್ಲಿ ಇಟ್ಕೋತಾನೆ. ತದನಂತರ ಸಾಧನೆಯನ್ನು ಮಾಡಿಸಿ ಮೋಕ್ಷವನ್ನು ಕೊಡ್ತಾನೆ. ಅದರಿಂದ ನಾವು ಮಾಡಬೇಕಾದ್ದು ಒಂದೇ, ಏನು? ಸತ್ಕರ್ಮಗಳನ್ನ ಮಾಡಬೇಕು, ಪಾಪಕರ್ಮಗಳನ್ನ ಮಾಡಬಾರ್ದು. ಎರಡನ್ನು ಕೂಡ ಅಕಸ್ಮಾತ್ ಏನಾರು ಆಗಿದ್ರು ಕೂಡ ಅದನ್ನೆಲ್ಲ ಕೃಷ್ಣಾರ್ಪಣೆ ಹೇಳಿಬಿಡ್ಬೇಕು. ಹೇಳಿದರೆ ಈ ರೀತಿಯಾಗಿ ತನ್ನ ಮನೆಯಲ್ಲಿ ಇಟ್ಟು ಕೃಪೆಯಿಂದ ಕೃಪೆಯಿಂದ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಕಲ್ಪ ಕಲ್ಪದಿ ಶರಣ ಜನವರ ಕಲ್ಪ ವೃಕ್ಷನು ತನ್ನ ನಿಜ ಸಂಕಲ್ಪದನುಸಾರದಲ್ಲಿ ಕೊಡುತಿ ಫಲವ ಅಲ್ಪ ಸುಖದಾಪೇಕ್ಷೆಯಿಂದ ಹಿತಲ್ಪ ನಾರಾದಿಶದಿರೆಂದಿಗೂ ಶಿಲ್ಪಗನ
ಕೈ ಸಿಲುಕಿದ ಶಿಲೆಯಂತೆ ಸಂತೈಪ. ಶರಣು ಜನರ ಕಲ್ಪವೃಕ್ಷ, ಶರಣು ಜನವರ ಕಲ್ಪವೃಕ್ಷ. ಯಾರು ಶರಣಾಗತರು ಹೊಂದುತ್ತಾರೆ ಅವರಲ್ಲಿ ಅಂತ ಭಕ್ತರಿಗೆ ಉತ್ತಮವಾದ ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದ್ರೆ ಅದೊಂದು ಮರ, ವೃಕ್ಷ ಅಂದ್ರೆ ಮರ. ಕಲ್ಪವೃಕ್ಷ ಅಂದ್ರೆ ಏನರ್ಥ? ಬೇಡಿದನ್ನೆಲ್ಲ ಕೊಡತಕ್ಕ ಮರ. ಆ ಮರದ ಹತ್ರ ಹೋಗಿ ಬೇಡಿದನ್ನೆಲ್ಲ ಕೊಡ್ತದಂತೆ. ಅದನ್ನ ಕಲ್ಪವೃಕ್ಷ ಅಂತ. ಸ್ವರ್ಗದಲ್ಲಿ ಇರತಕ್ಕ ಮರ. ನಮಗೆ ಅಲ್ಲಿ ಆಕ್ಸೆಸ್ ಇಲ್ಲ, ಆಕ್ಸೆಸಿಬಿಲಿಟಿ ಇಲ್ಲ. ನಮಗೆ ದೇವರೇ ಕಲ್ಪವೃಕ್ಷ. ಕಾಮಧೇನು ಕಲ್ಪವೃಕ್ಷ ಎಲ್ಲ ನಮ್ಮ ಗುರುಗಳು, ಗುರುಗಳಂತರ್ಯಾಮಿಯಾದ ಮುಖ್ಯಪ್ರಾಣ ದೇವರು, ಅವರ ಅಂತರ್ಯಾಮಿಯಾದ ಪರಮಾತ್ಮ, ಅವರೇ ನಮಗೆ ಕಲ್ಪವೃಕ್ಷ ಅಂತ. ಪರಮಾತ್ಮ ಶ್ರೀಹರಿ ತನ್ನ ನಿಜ ಸಂಕಲ್ಪದ ಅನುಸಾರದಲ್ಲಿ, ತನ್ನ ಅನಾದಿಯಾದ ಸತ್ಯ ಸಂಕಲ್ಪ ಅದಕ್ಕೆ ತಕ್ಕಂತೆ ಕಲ್ಪದಲ್ಲಿ ಒಂದೊಂದು ಬ್ರಹ್ಮಕಲ್ಪದಲ್ಲೂ ಅಂತ. ಬ್ರಹ್ಮಕಲ್ಪ ಅಂದ್ರೆ ಏನು? ನಾವು ನೋಡಿದೀವಿ 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಸೇರಿದರೆ ಒಂದು ಮಹಾಯುಗ. ಈ ರೀತಿಯಾಗಿ 71 ಮಹಾಯುಗ ಸೇರಿದರೆ ಅದು ಒಂದು ಮನ್ವಂತರ ಅಂತ ಕರೀತದೆ. ಆ ತರ 14 ಮನ್ವಂತರ ಸೇರಿದರೆ ಅದನ್ನ ಒಂದು ಕಲ್ಪ ಅಂತ ಕರೀತಾರೆ. ಅದನ್ನೇ ಬ್ರಹ್ಮದೇವರಿಗೆ ಹಗಲು, ಅಷ್ಟೇ ಕಲ್ಪಕಾಲ ಬ್ರಹ್ಮದೇವರಿಗೆ ರಾತ್ರಿ. ಹಾಗೆ ಅಂತ ಬ್ರಹ್ಮಕಲ್ಪ ಅಂದ್ರೆ ಇದು. ಈ ರೀತಿಯಾಗಿ ಪ್ರತಿಯೊಂದು ಬ್ರಹ್ಮಕಲ್ಪದಲ್ಲೂ ಫಲಾಫಲವ ಅವರವರ ಯೋಗ್ಯತೆಗೆ ತಕ್ಕಂತೆ 3 ವಿಧ ಜೀವರಾಶಿಗಳು ಇದ್ದಾರಲ್ವಾ, ಸಾತ್ವಿಕರು, ರಾಜಸರು, ತಾಮಸರು. ಹಾಗೆ ಅಂತ ಅವರಿಗೆ ಯೋಗ್ಯವಾದ ಫಲಗಳನ್ನು ಕೊಟ್ಟು ಅಹಿತಲ್ಪನ ಅಲ್ಪ ಸುಖದ ಎಂದಿಗೂ ಆರಾಧಿಸದಿರು. ಶೇಷದೇವರ ಮೇಲೆ ಮಲಗಿರತಕ್ಕ ಪರಮಾತ್ಮನನ್ನು ತಾತ್ಕಾಲಿಕ ಸುಖವನ್ನ ಬಯಸಿ, ಅಲ್ಪವಾದ ಭಾರಿ ನೀಚವಾದ ಸುಖವನ್ನ ಬಯಸಿ, ಅನಿತ್ಯವಾದ ಸುಖಗಳನ್ನ ಬಯಸಿ ಆರಾಧಿಸದಿರು. ಎಂದಿಗೂ ಆರಾಧನೆ ಮಾಡಬಾರ್ದು. ಅಂತಹ ದೊಡ್ಡ ದೊಡ್ಡ ಮೋಕ್ಷವನ್ನೇ ಕೊಡತಕ್ಕ, ನಾವು ಕೇಳದೇನೆ, ನಾವು ಕೇಳಿಯ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ನಾವು ಕೇಳಿಯ ನಮಗೆ ಈ ಶರೀರವನ್ನು ಕೊಟ್ಟ, ಮತ್ತೆ ಮುಂದೆ ಏನ್ ಮಾಡಬೇಕು ಗೊತ್ತಿಲ್ಲವೇ ದೇವರಿಗೆ. ಅದರಿಂದ ದುಡ್ಡು ಕೊಡು, ಹೆಂಡತಿ ಮಕ್ಕಳು ಕೊಡು, ಹಾಗೆ ಅಂತೆಲ್ಲ ನಾವು ದೇವರಲ್ಲಿ ಕೇಳಬಾರದು. ಅಲ್ಪ ಸುಖಕ್ಕಾಗಿ ಆ ದೇವರ ಸೇವೆ ಮಾಡದೆ ಎಂದಿಗೂ ಶಿಲ್ಪಿಕನ ಕೈ ಸಿಕ್ಕ ಶಿಲೆಯಂದಲಿ ಸಂತೈಪ. ಒಂದು ಶಿಲ್ಪಿಯ ಕೈಯಲ್ಲಿ ಒಂದು ಕಲ್ಲು ಸಿಕ್ಕಿದರೆ ಹೇಗೆ ಚೆನ್ನಾಗಿ ಕೆತ್ತಿ ಸುಂದರ ಪ್ರತಿಮೆ ಮಾಡ್ತಾನೆ. ಇದೇ ದೃಷ್ಟಾಂತ ಕೊಡ್ತಾರೆ ನೋಡಿ ಗುರುಗಳು. ದೇವರು ಶಿಲ್ಪಿ ಇದ್ದ ಹಾಗೆ ನಮ್ಮನ್ನ ಏನ್ ಮಾಡ್ತಾನೆ, ಚೆನ್ನಾಗಿ ಒಂದು, ನಾವು ಕಲ್ಲು, ಮನಸ್ಸು ಕಲ್ಲು, ಜಡವೇ ನಾವು ಒಂದು ರೀತಿಯಾಗಿ ನೋಡಿದ್ರೆ, ಅಂತ ಕಲ್ಲಿನಂತೆ ಇರುವ ಮನಸ್ಸನ್ನು ಕೂಡ ಕರಗಿಸಿ ಒಳ್ಳೆಯ ಶಿಲ್ಪವಂತೆ ಮಾಡ್ತಾನೆ, ಮಾಡಿ ಸುಖವನ್ನು ಕೊಡ್ತಾನೆ ಅಂತ ಅರ್ಥ. ಎಷ್ಟು ಸುಂದರವಾದ ಚಿಂತನೆ ನೋಡಿ. ದೇವರು ಶಿಲ್ಪಿ ಇದ್ದ ಹಾಗೆ, ನಾವು ಒಂದು ಬಂಡೆಕಲ್ಲು ಇದ್ದ ಹಾಗೆ. ನಮ್ಮನ್ನ ಕೆತ್ತಿ 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 ಸುಂದರವಾದ ರೂಪವನ್ನ ದೇವರು ತರ್ತಾನೆ, ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ, ಆ ಮಾರ್ಗದಲ್ಲಿ ಕರೆದೊಯ್ತಾನೆ. ದೇಶ ಭೇದಾಕಾಶದಂತ ವಾಸುದೇವನು ಸರ್ವಭೂತ ನಿವಾಸಿ ಎನಿಸಿ ಚರಾಚರಾತ್ಮಕನೆಂದು ಕರೆಸುವನು. ದ್ವೇಷ ಸ್ನೇಹೋದಾಸೀನಗಳಲ್ಲಿ ಶರೀರಗಳೊಳಗೆ ಅವರ ಉಪಾಸನಗಳಿಂದದಲ್ಲಿ ಫಲಗಳ ನೀವ ಪರಬ್ರಹ್ಮ. ದೇಶಭೇದಾಕಾಶದಂದರಿ ಅಂದ್ರೆ ಆಕಾಶದಲ್ಲಿ ಅಂದ್ರೆ ಸ್ಪೇಸ್, ಅದರಲ್ಲಿ ಏನಿಲ್ಲ, ಭೇದ ಇಲ್ಲ. ಈಗ ನೋಡಿ, 2 ರೂಮ್ ಇದೆ. ಈ ರೂಮಲ್ಲಿ ಇರುವ ಆಕಾಶ ಬೇರೆ, ಪಕ್ಕದ ರೂಮಲ್ಲಿ ಇರುವ ಆಕಾಶ ಬೇರೆ. ಹೇಳಿಕ್ಕಾಗ್ತದ? ಆಕಾಶ ಒಂದೇ, ಎಲ್ಲ ಕಡೆ ಇರುವ ಆಕಾಶ ಒಂದೇ. ಆದರೂ ಕೂಡ ನಾವೇನ್ ಹೇಳ್ತೀವಿ, ಈ ರೂಮಿನ ಆಕಾಶ, ಪಕ್ಕದ ರೂಮಿನ ಆಕಾಶ ಅಂತ ಅದು ಒಂದು ಬೇರೆ ಬೇರೆ ಇದ್ದಂಗ ಒಂದು ವ್ಯವಹಾರ ಮಾಡ್ತೀವಿ ನೋಡಿ. ಯದ್ಯಪಿ ಆಕಾಶದಲ್ಲಿ ಭೇದ ಇಲ್ಲ, ಸವಿಶೇಷ ಭೇದ ಅಂತ ಕರಿತೀವಿ ಇದನ್ನ. ಭೇದ ಇಲ್ಲದೆ ಇದ್ರೂ ಕೂಡ ಭೇದ ಇದ್ದಂತೆ ವ್ಯವಹಾರ ಮಾಡೋದು, ಈ ವ್ಯವಹಾರ ಅಷ್ಟೇ. ಈ ರೂಮಿನ ಆಕಾಶ, ಪಕ್ಕದ ರೂಮಿನ ಆಕಾಶ, ಈ ರೂಮಿನ ಸ್ಪೇಸು, ಪಕ್ಕದ ರೂಮಿನ ಸ್ಪೇಸು, ಎಲ್ಲ ಸ್ಪೇಸು ಒಂದೇ. ಸ್ಪೇಸ್ ಅಲ್ಲಿ ಏನು ಡಿಫ್ರೆನ್ಶಿಯೇಷನ್ ಇಲ್ಲ.
ಹೇಗೋ ಆ ಥರ ಪರಮಾತ್ಮ ವಾಸುದೇವನು ಸರ್ವಭೂತ ನಿವಾಸಿ. ನನ್ನೊಳಗಿರುವ ದೇವರು, ನಿಮ್ಮೊಳಗಿರುವ ದೇವರು, ಹಾಗೆ ಅಂತ ನೋಡಿದ್ರೆ ಮೇಲ್ನೋಟಕ್ಕೆ ಬೇರೆ ಬೇರೆ ಕಾಣಿಸ್ತದೆ. ನನ್ನಲ್ಲಿರುವ ದೇವರು, ನಿಮ್ಮಲ್ಲಿರುವ ದೇವರು, ಪುಸ್ತಕದಲ್ಲಿರುವ ದೇವರು ಬೇರೆ ಬೇರೆ ಅಲ್ಲ, ಎಲ್ಲರೂ ಒಂದೇ. ಪರಮಾತ್ಮನಲ್ಲಿ ರೂಪಗಳಲ್ಲಿ ಭೇದ ಇಲ್ಲ. ಸರ್ವಭೂತ ಎಲ್ಲ ಪ್ರಾಣಿಗಳಲ್ಲೂ ಇರತಕ್ಕ, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ರು ನೋಡಿ, ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ, ಹಾಗೆ ಅಂತ. ಎಲ್ಲ ಕಡೆ ಇರುವ ದೇವರನ್ನ ಒಬ್ಬರೇ ಅಂತ ತಿಳಿಬೇಕು. ಆ ರೀತಿಯಾಗಿ ಸ್ಮರಿಸ್ತಾ ಚರಾಚರಾತ್ಮಕನೆಂದು ಪರಮಾತ್ಮ ಏನಾಗ್ತಾ ಇದ್ದಾನೆ, ಈ ಚರಾಚರ, ಅದರಲ್ಲಿ ಚರ ಅಂದ್ರೆ ಸಂಚಾರ ಮಾಡತಕ್ಕದ್ದು, ಜೀವರು ಅಂತ ಅರ್ಥ. ಅಚರ ಅಂದ್ರೆ ಸಂಚಾರ ಮಾಡದೇ ಇರುವುದು, ಕಲ್ಲು ಬೆಟ್ಟ ಇವುಗಳೆಲ್ಲ ಜಡ. ಈ ತರ ಚರಾಚರಾತ್ಮಕವಾದ ಈ ಪ್ರಪಂಚ, ಅದರ ಸ್ವರೂಪ, ಅದರ ರೂಪ, ದೇವರು ಯಾವ ರೂಪದಲ್ಲಿ ಇದ್ದಾನೋ ಅದು ಆ ರೂಪದಲ್ಲಿ ಇದೆ. ಒಂದು ಕಲ್ಲು ಯಾವ ರೂಪದಲ್ಲಿ ಇದೆ, ಕಲ್ಲಿನಲ್ಲಿ ಇರುವ ಪರಮಾತ್ಮ ಯಾವ ರೂಪದಿಂದ ಇದ್ದಾನೋ ಆ ರೂಪದಲ್ಲಿ ಕಲ್ಲು ಇರುತ್ತದೆ. ಅದನ್ನೇ ಚರಾಚರಾತ್ಮಕನೆಂದು, ಪರಮಾತ್ಮ ಎಲ್ಲದರಲ್ಲೂ ಯಾವ ಆಕಾರದಲ್ಲಿ ಇರಬೇಕೋ ಆ ಆಕಾರದಲ್ಲಿ ಇದ್ದು, ಆ ಹೆಸರು ಆಕಾರ ಎರಡನ್ನು ಕೂಡ ಆ ಪದಾರ್ಥಕ್ಕೆ ತಂದು ಕೊಡ್ತಾನೆ. ಪುಸ್ತಕದಲ್ಲಿ ಪರಮಾತ್ಮ ಆ ಪುಸ್ತಕದ ಆಕಾರದಲ್ಲೇ ಇದ್ದಾನೆ. ಪುಸ್ತಕ ಅಂತ ಹೆಸರು ಕೂಡ ದೇವರದ್ದೇ, ಆ ಹೆಸರನ್ನ ಪುಸ್ತಕಕ್ಕೆ ಕೊಟ್ಟಿದ್ದಾನೆ ಅಷ್ಟೆ. ಸೊ ನಾಮ ರೂಪ ಎರಡು ಕೂಡ ಯಾರ್ದು? ದೇವರದ್ದೇ. ದೇವರಿಗೆ ಆ ನಾಮರೂಪ ಇದ್ದದ್ರಿಂದಲೇ ಜೀವರಿಗಾಗಲಿ ಮನುಷ್ಯರಿಗಾಗಲಿ ಮೀನು ಅಂತ ಕರಿತೀವಿ. ಯಾಕೆ? ಆ ಮೀನಿನ ರೂಪದಲ್ಲಿ ಪರಮಾತ್ಮ ಒಳಗಿದ್ದಾನೆ. ಆ ಮೀನು ಅಂತ ದೇವರಿಗೆ ಕೇಳಿಸ್ತಾ ಇದೆ ಅಲ್ವಾ? ಇಲ್ಲ ಇಲ್ಲ ಕೇಳಲ್ಲ. ಈಗ ಕೇಳಿಸ್ತಾ ಇದೆಯಾ? ನಾವು ಹಾ. ನೋ ಆಡಿಯೋ ಗುರುಜಿ. ಹಾ, ಈ ರೀತಿಯಾಗಿ ಚರಾಚರಾತ್ಮಕನೆಂದು ಈ ಶರೀರದೊಳಗೆ ದ್ವೇಷ ಸ್ನೇಹ ಉದಾಸೀನಗಳಲ್ಲಿ, ದ್ವೇಷ ಸ್ನೇಹ ಉದಾಸೀನ ಇವುಗಳನ್ನ ಮಾಡ್ತಾ ಜೀವರು ಇರ್ತಾರೆ. ಅವರ ಉಪಾಸನೆಗಳಂದದಲ್ಲಿ ಮೂರು ವಿಧವಾದ ಜೀವರಾಶಿಗಳು ಹೇಗೆ ಉಪಾಸನೆ ಮಾಡ್ತಾರೋ ಆ ರೀತಿಯಾಗಿ ಉಪಾಸನೆಗಳಿಗೆ ತಕ್ಕಂತೆ ಫಲವನ್ನ ಕೊಡ್ತಾನೆ ಅಂತ ಅರ್ಥ. ಸಂಚಿದಾಗಾಮಿಗಳ ಕರ್ಮ ವಿರಿಂಚಿ ಜನಕನ ಭಜಿಸೆ ಕೆಡುವವು, ಮಿಂಚಿನಂದದಿ ಪೊಳೆವ ಪುರುಷೋತ್ತಮ ಹೃದಂಬರದಿ, ವಂಚಿಸುವ ಜನರೊಲ್ಲ ಶ್ರೀವತ್ಸಾಂಚಿತ ಸುಷುದ್ವಕ್ಷದಾ, ತಾನಿಷ್ಕಂಚನ ಜನಪ್ರಿಯ ಸುರ ಮುನಿಗೇಯ ಶುಭಕಾಯ. ವಿರಿಂಚಿ ಜನಕನ ಭಜಿಸೆ, ವಿರಿಂಚಿ ಅಂದ್ರೆ ಬ್ರಹ್ಮದೇವರು, ವಿರಿಂಚಿ ಜನಕ ಅಂದ್ರೆ ಬ್ರಹ್ಮದೇವರ ತಂದೆ. ಬ್ರಹ್ಮದೇವರ ತಂದೆಯಾದ ಪರಮಾತ್ಮನನ್ನ ಭಜಿಸೆ, ಸ್ತೋತ್ರ ಮಾಡಿದರೆ, ಸೇವೆ ಮಾಡಿದರೆ ಸಂಚಿತಾಗಾಮಿಗಳ ಕರ್ಮ ಕೆಡುವುವು. ಸಂಚಿತ ಆಗಾಮಿ ಅಂತ ಎರಡು ಕರ್ಮಗಳು ನಾಶವಾಗುತ್ತದೆ ಹಾಗೆಂತ. ಸಂಚಿತ ಆಗಾಮಿ ಅಂದ್ರೆ ಏನು ಹಾಗೆಂದ್ರೆ, ಸಂಚಿತ ಅಂದ್ರೆ ನಾವು ಕೂಡಿಟ್ಟದ್ದು. ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಕರ್ಮಗಳು, ಪಾಪ ಪುಣ್ಯ ಎರಡು ಮಾಡಿ ಮೂಟೆಗಳಲ್ಲಿ ತುಂಬಿಸಿಟ್ಟಿರ್ತೀವಿ. ಅದೆಲ್ಲ ಏನಂತ ಕರೀತಾರೆ? ಸಂಚಿತ ಹಾಗೆ ಅಂತ. ಒಮ್ಮಿಂದೊಮ್ಮೆ ಅಪರೋಕ್ಷ ಆಯಿತು. ಉದಾಹರಣೆಗೆ 50 ಮೂಟೆ ಇದೆ ಅಂತ ಇಟ್ಕೊಳ್ಳಿ ನಾವು ಮಾಡಿದ ಕರ್ಮ.
19 ಮೂಟೆ ಮಾಡಿ 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 ನಾವು ಖರ್ಚು ಮಾಡಿಬಿಟ್ಟಿದ್ದೀವಿ. ಇನ್ನು 50 ಬರುತ್ತೆ, 60 ಬರುತ್ತೆ, ಮುಂದಿನ ಜನ್ಮಗಳಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಈಗ ನಾವು ಅನೇಕ ಜನ್ಮಗಳನ್ನು ತೆಗೆದು ಪಾಪ ಪುಣ್ಯಗಳನ್ನು ಅನುಭವಿಸಿ 19 ಮೂಟೆಗಳನ್ನು ಕರಗಿಸಿದ್ದೀವಿ. ಅಕ್ಕಿ ಮೂಟೆ ತಿಂದು ತಿಂದು ಕರಗಿಸ್ತೀವಿ ನೋಡಿ, ಆ ಥರ. ಇನ್ನು 20ನೇದು ಬ್ಯಾಗ್ ತೆಗೆದು ಅದರಲ್ಲಿ ಒಂದಿಷ್ಟು ಜನ್ಮಗಳು ಬರ್ತದೆ, ಅದನ್ನ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಈ ರೀತಿಯಾಗಿ ಇನ್ನು ಎಷ್ಟಿದೆ ಬ್ಯಾಗು? ಇನ್ನು 30 ಬ್ಯಾಗ್ ಇದೆ. ಇದನ್ನ ಏನ್ ಕರೀತಾರೆ? ಸಂಚಿತ ಅಂತ ಕರೀತಾರೆ. ಅದು ತೆಗೆಯೋದಕ್ಕೆ ಎಷ್ಟು ಜನ್ಮ ಬೇಕೋ ಗೊತ್ತಿಲ್ಲ. ಅಕಸ್ಮಾತ್ 20ನೇ ಮೂಟೆ ಖರ್ಚು ಮಾಡ್ತಾ ಇರುವಾಗ ನಮಗೆ ಅಪರೋಕ್ಷ ಆಯಿತು, ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು, ಹಾಗೆಂದ್ರೆ ಇನ್ನು ಸಂಚಿತ ಎಷ್ಟು ಉಳಿದಿರುತ್ತೆ? 30 ಬ್ಯಾಗ್ಗಳಷ್ಟು ಉಳಿದಿರುತ್ತೆ. ಆಕ್ಚುಲಿ ಅದನ್ನೆಲ್ಲ ನಾವು ಅಷ್ಟು ಜನ್ಮಗಳು ತೆಗೆದು ಖರ್ಚು ಮಾಡಬೇಕು. ಆದರೆ ಪರಮಾತ್ಮನ ದಯೆ ಏನ್ ಮಾಡ್ತಾನೆ, ಆ 21ರಿಂದ 50 ಮೂಟೆಗಳು ಕರ್ಮ ಸಂಚಿತ, ಅದು ನಮಗೆ ಅಂಟದಂತೆ ಮಾಡ್ತಾನೆ. ಅದನ್ನು ನಮಗೆ ಯಾರು ದ್ವೇಷ ಮಾಡ್ತಾರೆ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಇನ್ನು 20ನೇ ಮೂಟೆ ಬ್ಯಾಗ್ ಅನ್ನ ಕಲಿಯುವಾಗಲೇ, ಭೋಗ ಮಾಡ್ತಾ ಇರುವಾಗಲೇ ನಮಗೆ ಅಪರೋಕ್ಷ ಆಯಿತು ಅಂದ್ರೆ ಅಲ್ಲಿಗೆ ಆಗಾಮಿಯನ್ನು ಕೂಡ ಸ್ಟಾಪ್ ಮಾಡಿಬಿಡ್ತಾನೆ. ಆಗಾಮಿ ಅಂದರೆ ಏನು? 51ನೇ ಬ್ಯಾಗ್. 51ನೇ ಬ್ಯಾಗ್ ಹೊಸದಾಗಿ ಹುಟ್ಟೋದಿಲ್ಲ. ಇರುವ 30 ಬ್ಯಾಗ್ ಅನ್ನ ಸಂಚಿತ ಅದನ್ನ ನಾಶ ಮಾಡಿಬಿಡ್ತಾನೆ, ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಮುಂದಿನದ್ದು 51, 52 ಹಾಗೆಂತ ಏನು ಬ್ಯಾಗ್ಗಳು ಮುಂದೆ ಬರಬೇಕು. ವಾಸ್ತವಿಕ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದ್ರೆ ಬರ್ತಾ ಇತ್ತು. ಅದೆಲ್ಲವನ್ನು ಕೂಡ ಯಾರು ದ್ವೇಷ ಮಾಡ್ತಾರೆ ಅವರಿಗೆಲ್ಲ, ಕಲಿಯುವಂತಾದ ದೈತ್ಯರಿಗೆ ಅವುಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಅದರಿಂದ ಪರಮಾತ್ಮನ ಭಜಿಸುವುದರಿಂದ ಏನು ಲಾಭ ನಮಗೆ? ಕರ್ಮಕ್ಷಯ. ಇದನ್ನೇ ಕರ್ಮಕ್ಷಯ ಅಂತ ಕರೆಯೋದು. ಬೇರೆ ಯಾರು ಮಾಡೋದಿಲ್ಲ. ಕರ್ಮಕ್ಷಯ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ದೇವರಿಗೆ ಶರಣು ಹೋಗಬೇಕು. ದೇವರನ್ನು ಬಿಟ್ಟು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅದನ್ನ ಹೇಳ್ತಾ ಇದ್ದಾರೆ. ವಿರಿಂಚಿ ಜನ, ತುಂಬಾ ಮುಖ್ಯವಾದ ಕಾನ್ಸೆಪ್ಟ್ ಇದು. ಕರ್ಮಕ್ಷಯ ಎನ್ನುವುದು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನೋಡಿ. ಆ ಥರ ಅದು ನಮಗೆ ಸಿಗೋದು ಭಗವಂತನಿಂದಲೇ. ಯಾಕೆ? ಅದು ಇರುವಷ್ಟು ನಮಗೆ ಜನ್ಮಗಳು ಬರ್ತಾ ಇರ್ತದೆ. 21ನೇ ಬ್ಯಾಗು, 22ನೇ ಬ್ಯಾಗ್ ಅಂತ ಜನ್ಮಗಳು ತೆಗೆದು ಮತ್ತೆ ಪ್ರತಿ ಕ್ಷಣ ನಾವು ಕರ್ಮ ಮಾಡ್ತಾ ಇರ್ತೀವಿ. ಆ ಬ್ಯಾಗುಗಳ ಕೌಂಟು ಜಾಸ್ತಿ ಆಗ್ತಾ ಇರ್ತದೆ. 51, 55, 60 ಅಂತ ಅದು ಜಾಸ್ತಿ ಆಗ್ತಾ ಇದೆ. ದೇವರೇನ್ ಮಾಡ್ತಾನೆ? ಅಪರೋಕ್ಷ ಜ್ಞಾನ ಯಾವಾಗ ಬಂತೋ ಆಗ ಇದಕ್ಕೆ ಫುಲ್ ಸ್ಟಾಪ್ ಇಡ್ತಾನೆ. ಸಂಚಿತ, ಆಗಾಮಿ 2 ಕರ್ಮಗಳು. ಪ್ರಾರಬ್ಧ ಮಾತ್ರ ಅದು ಭೋಗ ಮಾಡಿಯೇ ಕಳೀಬೇಕು. 20ನೇ ಬ್ಯಾಗ್ ಏನಿದೆ ಅದನ್ನ ಪ್ರಾರಬ್ಧ. ನಾವೇ ಈಗೇನು ಮೂಟೆ ಓಪನ್ ಆಗಿದೆ, ಅಕ್ಕಿ ಮೂಟೆ ಓಪನ್ ಮಾಡಿ ಇಟ್ಟಿರ್ತೀವಿ ನೋಡಿ, ಅಕ್ಕಿ ತೆಗಿಯೋದು, ಆ ತರ ಓಪನ್ ಆಗಿದೆ ಅದು. ಅದನ್ನ ಮಾತ್ರ ದೇವರು ಏನ್ ಹೇಳ್ತಾನೆ? ನೀನು ಭೋಗ ಮಾಡಿಯೇ ಕಳಿಬೇಕು. ಅದು ಎಷ್ಟು ಜನ್ಮ ಬೇಕೋ ಗೊತ್ತಿಲ್ಲ, ಆ ಭೋಗ ಮಾಡಿಯೇ ಕಳಿಬೇಕು. ಆದರೆ ಅಪರೋಕ್ಷ ಜ್ಞಾನ ಆದ ಬಳಿಕ ಸಂಚಿತ, ಹಿಂದೆ ಉಳಿದಿದ್ದ ಪಾಪ ಪುಣ್ಯಗಳು ಮತ್ತು ಮುಂದೆ ಬರ್ಲಿಕ್ಕಿರುವ ಪಾಪ ಪುಣ್ಯಗಳು ಎರಡೂ ಕೂಡ ಅಂಟೋದಿಲ್ಲ. ಹಾಗೆಂತ ಅದು ದೇವರ ಆರಾಧನೆಯ ದೊಡ್ಡ ಪ್ಲಸ್ ಪಾಯಿಂಟ್. ಅದನ್ನು ಗುರುಗಳು ಹೇಳ್ತಾ ಇದ್ದಾರೆ. ವಿರಿಂಚಿ ಜನಕನ ಭಜಿಸೆ ಸಂಚಿತಾಗಾಮಿಗಳ ಕರ್ಮ ಕೆಡುವುವು, ಅದು ನಾಶವಾಗುತ್ತದೆ. ಪುರುಷೋತ್ತಮನೋ ಹೃದಯಾಂಬರದಿ ಮಿಂಚಿನಂತದಿ ಪೊಳೆವಾ. ಪುರುಷೋತ್ತಮ ಅಂದ್ರೆ ಕ್ಷರ ಪುರುಷರು, ಅಕ್ಷರ ಪುರುಷರು ಇವರಿಬ್ಬರಿಗಿಂತಲೂ ಉತ್ತಮನಾದ್ದರಿಂದ ದೇವರಿಗೆ ಏನಂತ ಹೆಸರು? ಪುರುಷೋತ್ತಮ. ಪುರುಷರಲ್ಲಿ ಉತ್ತಮನಾದವ. 2 ವಿಧವಾದ ಪುರುಷರು ಇದ್ದಾರೆ. ಶರೀರ ನಾಶ ಆಗತಕ್ಕ ಪುರುಷರನ್ನ ಕ್ಷರ ಪುರುಷರು ಅಂತ ಕರೀತಾರೆ. ಶರೀರ ನಾಶ ಆಗದೆ ಇರುವ ನಿತ್ಯ ಮುಕ್ತಳಾದ ಲಕ್ಷ್ಮೀ ದೇವಿಯನ್ನ ಅಕ್ಷರ ಪುರುಷರು ಅಂತ ಕರೀತಾರೆ. ಪರಮಾತ್ಮ ಏನಾಗಿದ್ದಾನೆ? ಶರೀರ ನಾಶ ಆಗುವ ಬ್ರಹ್ಮಾದಿಗಳಿಗಿಂತಲೂ ಉತ್ತಮ, ಶರೀರ ನಾಶ ಆಗದೇ ಇರುವ ಲಕ್ಷ್ಮಿಗಿಂತಲೂ ಉತ್ತಮ, ಕ್ಷರಾಕ್ಷರ ಪುರುಷರಿಂದ ಉತ್ತಮನಾಗಿರುವುದರಿಂದ ದೇವರಿಗೆ ಏನಂತ ಹೆಸರು? ಪುರುಷೋತ್ತಮ. ಅಂತ ಪುರುಷೋತ್ತಮನನ್ನ ಹೃದಯಾಂಬರದಿ, ಹೃದಯ ಆಕಾಶದಲ್ಲಿ ಅಪರೋಕ್ಷ ಜ್ಞಾನ ಆಗುವಾಗ ಏನಾಗ್ತದೆ? ಮಿಂಚಿನಂತದಿ ಪೊಳೆವಾ. ಒಂದು ಮಿಂಚು ಎಷ್ಟೊತ್ತು ಬರ್ತದೆ? ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಬಂದು ಓಡೋಗ್ಬಿಡ್ತದೆ ನೋಡಿ. ಮಳೆ ಬರುವಾಗ ಮಿಂಚು ಎಷ್ಟೊತ್ತು ಇರುತ್ತದೆ? ಫ್ಯೂ ಸೆಕೆಂಡ್ಸ್ ಅಷ್ಟೇ. ಅದೇ ತರ ಮಿಂಚಿನಂತದಿ ಪೊಳೆದು ದೇವರು ತನ್ನ ದರ್ಶನವನ್ನು ಕೊಟ್ಟು, ಅಪರೋಕ್ಷ ಜ್ಞಾನ ಅಂತ ಕರೀತಾರೆ, ಅಪರೋಕ್ಷ ಜ್ಞಾನ ಕೊಟ್ಟು ಮತ್ತೆ ಅದೃಶ್ಯನ ಆಗ್ಬಿಡ್ತಾನೆ ದೇವರು.
ಆಗ ನಮಗೆ ಸಂಚಿತ ಆಗಾಮಿ ಎಲ್ಲವೂ ಕೂಡ ನಮಗೆ ಲೇಪ ಆಗೋದಿಲ್ಲ ಅಂತ ಅರ್ಥ. ವಂಚಿಸುವ ಜನರ, ಯಾರು ತೋರ್ಪಡಿಗೆಗೆ ಭಕ್ತಿ ತೋರಿಸ್ತಾರೆ, ನಾನು ದೇವರ ಭಕ್ತನಾಗಿದ್ದೇನೆ ಅಂತ, ಅದಕ್ಕೆ ಹೇಳಿದ್ದು ದೇವರ ಮುಂದೆ ಮೋಸ ಡಂಬಾಚಾರ ಯಾವುದು ನಡೆಯೋದಿಲ್ಲ. ಪ್ಯೂರ್ ಮೈಂಡೆಡ್ ಆಗಿ ನಾವು ಬರಬೇಕು ದೇವರ ಹತ್ರ ಗುರುಗಳ ಹತ್ರ ಶುದ್ಧ ಮನಸ್ಕರಾಗಿ ಬರಬೇಕು. ಏನಾದ್ರು ಮೋಸ ಮಾಡೋಣ ಅಂತೆಲ್ಲ ಬಂದ್ರೆ ದೇವರು ಇನ್ನಷ್ಟು ಪಾಪ ಜಾಸ್ತಿ ಆಗುವಂತೆ ಮಾಡ್ತಾನೆ. ವಂಚಿಸುವ ಜನರ, ದುರ್ಯೋಧನ ಮಾಡಿ ತೋರಿಸಿದ ನೋಡಿ, ಪುಂಡರೀಕ ಯಾಗ, ತಾನು ದೊಡ್ಡ ಧಾರ್ಮಿಕ ಅಂತ ತೋರಿಸ್ಕೋಬೇಕು ಅಂತ ಮಾಡಿದ. ಬಂದದ್ದೇನು ಅವನಿಗೆ, ಪಾಂಡವರ ಮೇಲೆ ದಂಬಾಚಾರ ಮಾಡಿದ್ದರಿಂದ ಪಾಪನೇ ಬಂತು. ಆ ರೀತಿಯಾಗಿ ವಂಚಿಸುವ ಜನರ ಒಲ್ಲ, ವಂಚನೆ ಮಾಡುವ ಮೋಸ ಮಾಡುವ ಜನರ ಸೇವೆಯನ್ನ ದೇವರು ಸ್ವೀಕಾರ ಮಾಡೋದಿಲ್ಲ. ನಿಷ್ಕಿಂಚನ ಜನಪ್ರಿಯ, ನಿಷ್ಕಿಂಚನ, ಪರಮಾತ್ಮನನ್ನು ಬಿಟ್ಟು ಇನ್ನು ಯಾವುದು ಗತಿ ಇಲ್ಲ, ಪರಮಾತ್ಮನೇ ಮುಖ್ಯ ಸಂಪತ್ತು ಅಂತ ತಿಳಿದಿರ್ತಾರಲ್ಲ ನಿಷ್ಕಿಂಚನರು, ಅವರಿಗೆ ಸುರಮುನಿಗೇಯ, ನಿಷ್ಕಿಂಚನ ಜನಪ್ರಿಯ, ನಿಷ್ಕಿಂಚನರಿಗೆ ಅತಿ ಪ್ರಿಯನಾದವ. ಸುರಮುನಿಗೇಯ, ಸುರ ಅಂದ್ರೆ ದೇವತೆಗಳು, ಮುನಿ ಅಂದ್ರೆ ಋಷಿಗಳು, ಸುರ ಮುನಿಗಳಿಂದ ಸೇವಿಸಲು ಯೋಗ್ಯನಾದವ, ಶುಭಕಾಯ, ಮಂಗಳ ಸ್ವರೂಪನಾದ ಪರಮಾತ್ಮ, ಹಾಗೆ ಅಂತ ಹೇಳ್ತಾರೆ ನೋಡಿ. ಕರ್ಮ ವಿಮೋಚನ ಸಂಧಿ, ಹೆಸರಿಗೆ ತಕ್ಕಂತೆ ಕರ್ಮಗಳ ಸ್ವರೂಪವನ್ನ ಎಷ್ಟು ಚೆಂದಾಗಿ ನಿರೂಪಣೆ ಮಾಡ್ತಾರೆ ನೋಡಿ. ಇನ್ನು ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು ಅಲ್ಪರಿಗೆ ಇವ, ನಿರ್ಮೂಲಗೈಸುವು ಎಲ್ಲ ಪಾಪಗಳೆಲ್ಲ ಕಾಲದಲ್ಲಿ, ತೈಲಧಾರೆಯಂತವನ ಪದವೋಲೈಸು ತುದಿಸದಲೇ ನಿತ್ಯದಿ, ಪಾಲಿಶರು ಕರ್ಮಗಳ ತಾರಕವೆಂದು ಪೇಳುವರು. ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಅಲ್ಪರಿಗೆ, ಅವು ಎಲ್ಲ ಕಾಲದಲ್ಲಿ ಪಾಪಗಳ ನಿರ್ಮಲಗೈಸುವವಲ್ಲ. ಈ ಕಾಲ, ದ್ರವ್ಯ, ಈ ಸುಕರ್ಮ, ಇದು ಯಾವುದು ಕೂಡ ಎಲ್ಲ ಕಾಲದಲ್ಲೂ ಕೂಡ ಶುದ್ಧಿಯನ್ನು ತಂದು ಕೊಡೋದಿಲ್ಲ. ಕಾಲ ಅಂದರೆ ಏನು? ಯೋಗ್ಯವಾದ ಕಾಲದಲ್ಲಿ ಮಾಡತಕ್ಕ ಕರ್ಮ. ಉದಾಹರಣೆಗೆ ಗ್ರಹಣ ಬಂತು, ಏಕಾದಶಿ ಬಂತು, ಕಾಲ ನಿಮಿತ್ತವಾಗಿ ಕೆಲವು ಕರ್ಮಾಚರಣೆ ಮಾಡ್ತೀವಿ. ಕಾಲ, ಅದು ಕಾಲ ಶುದ್ಧಿ ಇರುತ್ತದೆ. ಹಗಲೊತ್ತು ಉದಾಹರಣೆಗೆ ದೇವತೆಗಳ ಪೂಜೆಗೆ ಬ್ರಾಹ್ಮಿ ಮುಹೂರ್ತ ಭಾರಿ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅದು ದೇವತೆಗಳು ಮಾಡೋದಕ್ಕೆ ಯೋಗ್ಯವಾದದ್ದು. ರಾತ್ರಿ ಹೊತ್ತು ಅದು ನಿದ್ರೆ ಮಾಡುವ ಸಮಯ, ದೇವರ ಪೂಜೆಗೆ ಒಲ್ಲದಲ್ಲ. ಇನ್ನು ದ್ರವ್ಯ ಶುದ್ಧಿ, ಕೆಲವು ಪಾತ್ರೆಗಳ ಶುದ್ಧಿ, ಹುಣಸೆಹಣ್ಣು ಇತ್ಯಾದಿಗಳನ್ನು ತಿಕ್ಕಿದರೆ ಶುದ್ಧಿ ಆಗ್ತದೆ. ಕಾಲಶುದ್ಧಿ, ದ್ರವ್ಯ ಶುದ್ಧಿ, ಇನ್ನು ಕರ್ಮಶುದ್ಧಿ, ಸುಕರ್ಮಗಳನ್ನು ಮಾಡುವ, ಅದರಿಂದ ಒಂದು ಸತ್ಕರ್ಮಗಳು ಅಂತ ಅರ್ಥ. ಹೋಮ ಹವನ ಇತ್ಯಾದಿಗಳು, ಇದೆಲ್ಲವನ್ನು ಕೂಡ ಭಾಗವತಾದಿಗಳಲ್ಲಿ ಹೇಳಿದ್ದಾರೆ. ಕಾಲಶುದ್ಧಿ, ದ್ರವ್ಯ ಶುದ್ಧಿ, ಕರ್ಮಶುದ್ಧಿ, ಇದೆಲ್ಲ ನಾವು ಶುದ್ಧವಾಗಿ ಇರಬೇಕು. ಶುದ್ಧವಾದ ಕಾಲದಲ್ಲಿ ಶುದ್ಧವಾದ ಪಾತ್ರೆಗಳಿಂದ ಶುದ್ಧ ಬುದ್ಧಿಯಿಂದ ಸತ್ಕರ್ಮಗಳನ್ನು ಮಾಡಬೇಕು. ಅಲ್ಪರಿಗೆ, ಅಲ್ಪಜ್ಞಾನಿಗಳು ಇದ್ದಾರಲ್ಲ, ದೇವರನ್ನ ಸರಿಯಾಗಿ ತಿಳಿಯದೆ ಮಾಡುವ ಅಕಾಲ ಕರ್ಮಾದಿ ಶುದ್ಧಿಗಳು, ಎಲ್ಲ ಕಾಲಶುದ್ಧಿ ಇಲ್ಲ, ದ್ರವ್ಯ ಶುದ್ಧಿ ಇಲ್ಲ, ಕರ್ಮಶುದ್ಧಿ ಇಲ್ಲ, ಅಂಥವರು ಎಲ್ಲಾ ಕಾಲದಲ್ಲಿ ಎಲ್ಲಾ ಪಾಪಗಳನ್ನು ಕೂಡ ನಿರ್ಮಲಗೈಸುವವಲ್ಲ. ಪಾಪಗಳನ್ನ ಅದು ನಾಶ ಮಾಡೋದೇ ಇಲ್ಲ. ಅದು ಆ ರೀತಿಯಾಗಿ ಕರ್ಮಗಳನ್ನು ಮಾಡಿದರೆ ಅದು ಪಾಪಗಳನ್ನ ನಾಶ ಮಾಡೋದಿಲ್ಲ. ಅದರಿಂದ ಏನ್ ಮಾಡಬೇಕು? ಮತ್ತೆ ಅಲ್ಪಜ್ಞಾನಿಗಳಾಗಿ ನಾವು ಕರ್ಮಗಳನ್ನ ಮಾಡಬಾರ್ದು. ಪರಮಾತ್ಮನ ಮನಃಪೂರ್ವಕವಾಗಿ ನಂಬಿ ಶರಣು ಹೋಗಿ ಮಾಡಬೇಕು ಅಂತ. ತೈಲಧಾರೆಯಂತೆ ಅವನ ಪದವ ನಿತ್ಯದಿ ಆಲೈಸಿ. ಒಂದು ಎಣ್ಣೆ ಬಾಟ್ಲಿಂದ ಹಾಕಿದರೆ, ದೀಪಕ್ಕೆ ಹಾಕಿದ್ರೆ ಹೇಗೆ ಅದರ ಸ್ರವಣ ಹೇಗೆ ಇರ್ತದೆ ನೋಡಿ, ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಫ್ಲೋ ಅಂತಾರೆ ನೋಡಿ. ಆ ತರ ಇರ್ಬೇಕು ಮನಸ್ಸು, ದೇವರಲ್ಲೇ ಸದಾ ಇರ್ಬೇಕು. ಇದೇ ಉದಾಹರಣೆ ಕೊಡೋದು. ಎಣ್ಣೆಯನ್ನು ಹಾಕಿದಾಗ ಅದು ಹೇಗೆ ಮಧ್ಯೆ ಗ್ಯಾಪ್ ಬರೋದಿಲ್ಲ ನೋಡಿ, ಆ ತರ ಎಡೆಬಿಡದೆ ದೇವರಲ್ಲಿ ಮನಸ್ಸನ್ನ ಹಾಕಬೇಕು ಅಂತ. ಆ ರೀತಿಯಾಗಿ ಯಾರು ಮಾಡ್ತಾರೆ ಅವರು ಸ್ತುತಿಸದಲೆ,
ಪರಮಾತ್ಮನ ಪಾದಾರವಿಂದದಲ್ಲಿ ಆ ಪರಮ ಆಶ್ರಯಿಸಿ, ಸದಾ ಕಾಲದಲ್ಲಿ ಆಶ್ರಯಿಸಿ, ಸ್ತುತಿಸದಲೆ ಸ್ತೋತ್ರಾದಿಗಳನ್ನು ಮಾಡದೆ ಬಾಲಿಶರು, ಸಣ್ಣ ಬುದ್ಧಿಗಳ ಉಳ್ಳ ಮೂರ್ಖರು, ಕರ್ಮಾದಿಗಳೇ ತಾರಕವೆಂದು, ಕರ್ಮವೇ ನಮ್ಮನ್ನ ಶ್ರೇಯಸ್ಕರವಾಗಿ ಮಾಡುತ್ತದೆ ಹಾಗೆ ಅಂತ ಅವರು ತಿಳಿದಿರ್ತಾರೆ ಅಂತ ಹೇಳ್ತಾರೆ. ಒಂದು ನಿಮಿಷ. ಒಟ್ಟು ಏನ್ ಹೇಳ್ತಾರೆ ಹಾಗೆಂದ್ರೆ, ಪರಮಾತ್ಮನ ಪಾದಾರವಿಂದದಲ್ಲಿ ಮನಸ್ಸಿಟ್ಟು ಮಾಡುವವರು ಉತ್ಕೃಷ್ಟವಾದ ಕರ್ಮಗಳನ್ನ ಮಾಡಿದರೂ ಕೂಡ ಅವರಿಗೆ ಯಾವ ಫಲವೂ ಸಿಗೋದಿಲ್ಲ. ಆದರೆ ಪರಮಾತ್ಮನಲ್ಲಿ ಮನಸ್ಸಿಟ್ಟು ನಿತ್ಯ ಕರ್ಮಗಳನ್ನ, ಸಂಧ್ಯಾವಂದನೆ ಮುಂತಾದ ಕರ್ಮಗಳನ್ನ ಮಾಡಿ ಪರಮಾತ್ಮನಲ್ಲಿ ಮನಸ್ಸು ಇಟ್ಟು ಮಾಡಿದರೆ ಅದು ನಮಗೆ ಶುದ್ಧಿಯನ್ನ ತಂದು ಕೊಡುತ್ತದೆ. ಪರಮಾತ್ಮನಲ್ಲಿ ಇಲ್ಲದೆ ಏನೇ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ, ದೇಶ ಶುದ್ಧಿ, ಕಾಲಶುದ್ಧಿ, ದ್ರವ್ಯ ಶುದ್ಧಿ, ಕರ್ಮಶುದ್ಧಿ, ಇವಾಗ ಎಲ್ಲವನ್ನು ಮಾಡಿದರೂ ಕೂಡ ಅದರಿಂದ ಪುಣ್ಯ ಇಲ್ಲ. ಯಾಕೆ? ದೇವರಲ್ಲಿ ಮನಸ್ಸು ಇಲ್ಲ. ದೇವರಲ್ಲಿ ಮನಸ್ಸಿಟ್ಟು ಅಲ್ಪ ಕರ್ಮ, ಒಂದು ನಾಮಸ್ಮರಣೆ ಇರಬಹುದು, ಒಂದು ಪ್ರದಕ್ಷಿಣೆ ನಮಸ್ಕಾರ ಇರಬಹುದು, ಅಷ್ಟು ಮಾಡಿದರೂ ಕೂಡ ಅದಕ್ಕೆ ಮಹತ್ತರವಾದ ಫಲ ಇದೆ. ಹಾಗೆಂತ ಅದರಿಂದ ಜ್ಞಾನಪೂರ್ವಕವಾಗಿ ಕರ್ಮಗಳನ್ನು ಮಾಡಬೇಕೆ ಹೊರತು ದೇವರಲ್ಲಿ ಮನಸ್ಸಾಕದೆ ಬರೀ ಕರ್ಮವೇ ನಮ್ಮನ್ನು ಉದ್ಧಾರ ಮಾಡ್ತದೆ, ಕರ್ಮ ಮಾಡಿಬಿಟ್ರೆ ಸಾಕು, ನಮಗೆ ಪಾರಾಗ್ತೀವಿ, ಉದ್ಧಾರ ಆಗ್ಬಿಡ್ತೀವಿ ಹಾಗೆ ಅಂತ ಅಲ್ಪಜ್ಞರು ತಿಳಿತಾರೆ. ಜ್ಞಾನಿಗಳು ಕರ್ಮ ಮಾಡಬೇಕು, ಆ ಕರ್ಮವನ್ನು ಮಾಡುವಾಗಲೂ ಕೂಡ ಪರಮಾತ್ಮನಲ್ಲೇ ಮನಸ್ಸಿರಬೇಕು. ಹಾಗೆ ಅಂತ ನಾವು ನೋಡ್ಬೋದು, ಯಾಗ ಮಾಡುವಾಗ ಕೃಷ್ಣಾನುಸ್ಮರಣಂ ಪರಂ, ಶ್ರೀ ಕೃಷ್ಣ 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 ಹಾಗೆಂತ ಮಧ್ಯದಲ್ಲಿ ಹಿರಿಯರು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಕರ್ಮಗಳನ್ನ ಮಾಡೋರು. ಆ ರೀತಿಯಾಗಿ ಮಾಡ್ಬೇಕು. ಏನೇ ಕರ್ಮ ಮಾಡಿ, ಅಡಿಗೆ ಮಾಡ್ತಾ ಇರುವಾಗ ಮಧ್ಯ ದೇವರ ನಾಮಗಳು, ದೇವರ ಸ್ಮರಣೆ, ಸ್ತೋತ್ರಗಳು ಇವುಗಳನ್ನ ಮಾಡ್ತಾ ಮಾಡಬೇಕು. ಅದೇ ತಾರಕ. ಹಾಗೆ ಕೊನೆಯಲ್ಲಿ ಕೃಷ್ಣಾರ್ಪಣೆ ಹೇಳಬೇಕು. ಅದು ಶ್ರೇಷ್ಠವಾದದ್ದು ಅಂತ ಗುರುಗಳ ಅಭಿಪ್ರಾಯ. ಕಮಲ ಸಂಭವ ಶರ್ವಶಕ್ರಾದ್ಯಮರರೆಲ್ಲರೂ ಇವನ ದುರತಿಕ್ರಮ ಮಹಿಮೆಗಳ ಮನವಚನದಿಂ ಭ್ರಾಂತ ಕಾಣದಲೇ ಶ್ರಮಿತರಾಗಿ ಪದಾಬ್ಜ ಕಲ್ಪ ದ್ರುಮದ ನೆರಳಾಶ್ರಯಿಸಿ ಲಕ್ಷ್ಮೀ ರಮಣ ಸಂದೈಸೆಂದು ಪ್ರಾರ್ಥಿಪರತಿ ಭಕುತಿಯಿಂದ. ಕಮಲ ಸಂಭವ ಅಂದರೆ ಬ್ರಹ್ಮದೇವರು, ಶರ್ವ ಅಂದರೆ ರುದ್ರದೇವರು, ಶಕ್ರ ಅಂದರೆ ಇಂದ್ರದೇವರು, ಇವರೇ ಮೊದಲಾದ ಅಮರರೆಲ್ಲರೂ ಎಲ್ಲ ದೇವತೆಗಳು ಕೂಡ ಇವನ ದುರತಿಕ್ರಮವ, ಈ ಪರಮಾತ್ಮನ ಅಪಾರವಾದ ಮಹಿಮೆಗಳನ್ನ ಮನವಚದಿಂ, ಮನಸ್ಸಿನಿಂದಲೂ ವಚನದಿಂದಲೂ ಪ್ರಾಂತ ಕಾಣದೆ, ಅದರ ಕೊನೆಯೇ ಸಿಗ್ತಾ ಇಲ್ಲ. ಎಷ್ಟು ಮನಸ್ಸಿನಿಂದ ಚಿಂತನೆ ಮಾಡಿದರೂ ಇನ್ನೂ ಮುಗಿಯೋದಿಲ್ಲ, ಇನ್ನಷ್ಟು ವಿಚಾರಗಳು ಉಳಿದೇ ಇರುತ್ತದೆ. ಎಷ್ಟು ಬಾಯಿಂದ ಸ್ತೋತ್ರ ಮಾಡಿದರೂ ಇನ್ನಷ್ಟು ಗುಣಗಳು ಅವನಲ್ಲಿ ಉಳಿದೇ ಇರ್ತದೆ. ಇದ್ಯಾರು ನಾವು ನೀವು ಮಾಡೋದಲ್ಲ, ಸಾಮಾನ್ಯರಲ್ಲ. ದೊಡ್ಡ ದೊಡ್ಡ ಬ್ರಹ್ಮ, ರುದ್ರ ಮುಂತಾದ ದೇವತೆಗಳು ಮಾಡಿದರೂ ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಪರಿಮಿತ, ಅದಕ್ಕೆ ಅನಂತ ಅಂತ ಹೆಸರು, ಕೊನೆಯೇ ಇಲ್ಲ. ಕಾಣದಲೇ ಶ್ರಮಿತರಾಗಿ, ಅದರಿಂದ ಕಷ್ಟಪಟ್ಟು ಪದಾಬ್ಜ ಕಲ್ಪದ್ರುಮ, ಪಾದಾರವಿಂದ ಎನ್ನತಕ್ಕ ಪರಮಾತ್ಮನ ಪಾದಾರವಿಂದ ಎನ್ನತಕ್ಕ ಕಲ್ಪವೃಕ್ಷ, ಆ ನೆರಳಾಶ್ರಯಿಸಿ, ಆ ವೃಕ್ಷದ ಪರಮಾತ್ಮನ ಪಾದ ಎನ್ನತಕ್ಕ ಆ ವೃಕ್ಷದ ನೆರಳನ್ನ ಆಶ್ರಯಿಸಿ ಲಕ್ಷ್ಮೀ ರಮಣ ಸಂತೈಸು, ಹೇ ಲಕ್ಷ್ಮೀಪತಿಯೇ ನನ್ನನ್ನು ಕಾಪಾಡು ಹಾಗೆ ಅಂತ ಅತಿ ಭಕ್ತಿಯಿಂದ ಪ್ರಾರ್ಥಿಕರು, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರಷ್ಟೇ. ನಾನು ನೋಡಿ, ಎರಡು ಇದೆ.
ದೇವರನ್ನ ಸರಿಯಾಗಿ ತಿಳಿಯಬೇಕು. ತಿಳಿದು ದೇವರಲ್ಲಿ ಮನಸ್ಸಿಟ್ಟು ದೇವರ ಪಾದಾರವಿಂದವನ್ನ ಸ್ಮರಿಸುತ್ತಾ ಕರ್ಮಗಳನ್ನ ಮಾಡಬೇಕು. ಹಿಂದಿನ ಪದ್ಯದಲ್ಲಿ ಹೇಳಿದರು. ಇನ್ನು ದೇವರ ಕಥೆಗಳನ್ನ ಕೇಳಿ ಕೇಳಿ ನನಗೆಲ್ಲ ಬಂತು ಅಂತ ಅಹಂಕಾರವೂ ಪಡಬೇಡ ಅಂತಾರೆ. ಯಾಕೆ? ಈ ಪದ್ಯದಲ್ಲಿ ತಿಳಿಸಿದಂತೆ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ದೇವರ ಮನವಚನದಿಂದ ದೇವರ ಗುಣಗಳನ್ನ ಚಿಂತನೆ ಮಾಡ್ತಾ ಅದಕ್ಕೆ ಕೊನೆಯೇ ಕಾಣದೆ ಮನಸ್ಸು ಸಾಕಪ್ಪ, ಇನ್ನು ಮುಂದೆ ನಮ್ಮಿಂದ ಆಗೋದಿಲ್ಲ, ನಾವು ಅಶಕ್ತರಾಗಿದ್ದೇವೆ, ಸ್ವಾಮಿ ಕಾಪಾಡು ಅಂತ ದೇವರ ಪಾದಾರವಿಂದಕ್ಕೆ ಮೊರೆ ಹೊಕ್ಕು. ಅದರಿಂದ ದೇವರನ್ನ ತಿಳಿಬೇಕು, ದೇವರನ್ನ ತಿಳಿಯಕ್ಕಾಗೋದಿಲ್ಲ, ಎರಡೂ ಸರಿ. ದೇವರನ್ನ ತಿಳಿಯಲೇಬೇಕು, ದೇವರನ್ನ ಸಂಪೂರ್ಣ ತಿಳಿಯಲಿಕ್ಕೇ ಆಗೋದಿಲ್ಲ, ಎರಡೂ ಸರಿ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಎಷ್ಟು ಅಷ್ಟು. ಅದರಿಂದ ದೇವರು ತಿಳಿಯದೇ ಕರ್ಮಗಳನ್ನ, ದೇವರಲ್ಲಿ ಮನಸ್ಸಿಡದೆ ಕರ್ಮಗಳನ್ನ ಮಾಡಬಾರದು. ಮತ್ತು ಸಂಪೂರ್ಣ ತಿಳಿಯಲಿಕ್ಕೂ ಸಾಧ್ಯ ಇಲ್ಲ. ಯಥಾ ಯೋಗ್ಯ ಯಥಾಮತಿ ಯಥಾಶಕ್ತಿ ಅಂತ ಅಲ್ಲೇ ಬಂದದ್ದು. ಇನ್ನು ವಾರಿಚರಗಳ ನೆನೆಸುವ ಧರ ತಾರಕಗಳೆಂದರಿತು ಬೇಗವನೇರಿ ಜಲದಿಯ ದಾಟುವೆನು ಎಂಬುವನ ತೆರೆನಂತೆ. ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಯನ ತಿಳಿಯಲರಿಯದೆ ಸೌರಶೈವ ಮತಾನುಗರನನು ಸರಿಸಿ ಕೆಡುತಿಹರು. ಎಷ್ಟು ಚಂದ ಇದೆ ನೋಡಿ ಇದು. ತರ್ಮರ ಅಂದ್ರೆ ಬೇಕ ಅಂದ್ರೆ ಅದೇ ಕಪ್ಪೆಗಳು ವಾರಿಚರಗಳೆನಿಸುವ, ವಾರಿಚರ ಅಂದ್ರೆ ಜಲಚರ ಪ್ರಾಣಿಗಳು ಅಂತ ಹೆಸರಿದೆ ಅದಕ್ಕೆ. ಯಾವುದಕ್ಕೆ? ಕಪ್ಪೆಗಳಿಗೆ, ಫ್ರಾಗ್. ತಾರಕಗಳೆಂದರಿದು, ಕಪ್ಪೆ ಮೇಲೆ ಕೂತು ಈ ಕಪ್ಪೆ ನಮ್ಮನ್ನ ಸಮುದ್ರ ದಾಟಿಸ್ತದೆ ಹಾಗೆ ಅಂತ. ಈ ಕಪ್ಪೆ ನಮ್ಮನ್ನ ಈ ದಡದಿಂದ ಆ ದಡಕ್ಕೆ ಕರೆದೊಯ್ಯತ್ತೆ ಹಡಗಿದ್ದಾಗೆ ಹಾಗೆ ಅಂತ ತಿಳಿದು ಬೇಕವನೇರಿ ಆ ಕಪ್ಪೆ ಮೇಲೆ ಏಲಿ ಕೂತು ಜಲದಿಯ ದಾಟುವೇನೋ, ಸಮುದ್ರವನ್ನು ದಾಟುತ್ತೇನೆ ಎಂಬುವನ ತೆರೆನಂದೆ. ಅವನು ಹೇಗಿರ್ತಾನೋ ಆ ತರ ಈ ರೀತಿಯಾಗಿ ಚಿಂತನೆ ಮಾಡುವವ. ತಾರತಮ್ಯ ಜ್ಞಾನ ಶೂನ್ಯನು, ಈ ರೀತಿಯಾಗಿ ಅದಕ್ಕೆ ಸಾಮರ್ಥ್ಯ ಇದೆಯೋ ಇಲ್ಲವೋ ಅಂತ ಗೊತ್ತೇ ಇಲ್ಲ, ಅದಕ್ಕೆ ತಾರತಮ್ಯ ಜ್ಞಾನವೇ ಇಲ್ಲ. ತಾರತಮ್ಯ ಜ್ಞಾನ ಶೂನ್ಯನು ಅಂದ್ರೆ ಏನರ್ಥ? ಎಲ್ಲರಿಗೂ ಎಲ್ಲ ಸಾಮರ್ಥ್ಯವೂ ಇದೆ, ಕಪ್ಪೆಗೂ ಕೂಡ ಸಮುದ್ರವನ್ನು ದಾಟಿಸಬಹುದು. ಅದರಿಂದ ಕಪ್ಪೆ ಮೇಲೆ ಎಲ್ಲಿ ಕೂತ್ಕೊಂಡು ಹೋಗ್ಬಿಡೋಣ. ಹಡಗು ಮಾಡುವ ಕೆಲಸ ಕಪ್ಪೆ ಮಾಡ್ಲಿಕ್ಕೆ ಸಾಧ್ಯನಾ? ತಾರತಮ್ಯ ಗೊತ್ತಿರಬೇಡ. ಯಾವುದರಲ್ಲಿ ಏರುಪೇರು, ಯಾವುದರಲ್ಲಿ ಬಲ ಜಾಸ್ತಿ ಇದೆ, ಯಾವುದಕ್ಕೆ ಸಹನೆ ಮಾಡುವ ಜ್ಞಾನ ಇದೆ, ಸಾಮರ್ಥ್ಯ ಇದೆ, ಎಲ್ಲ ಒಂದೇ. ತಾರತಮ್ಯನೇ ಇಲ್ಲ ಅಂದ್ರೆ ಏನ್ ಅರ್ಥ ಇದು? ಸರಿಯಲ್ಲ. ತಾರತಮ್ಯ ಇಲ್ಲ ಅಂತ ಹೇಳತಕ್ಕ ಮತ ಸರಿಯಲ್ಲ. ಹಾಗಿದ್ರೆ ಕಪ್ಪೆ ಮೇಲೆ ಹಡಗು ಮಾಡುವ ಕೆಲಸ, ನದಿ ದಾಟಿಸೋದು, ಸಮುದ್ರ ದಾಟಿಸೋದು, ಕಪ್ಪೆ ಮೇಲೆ ಕೂತು ದಾಟಬೇಕಷ್ಟೆ. ಹೇಗೋ ಆ ತರ ತಾರತಮ್ಯ ಜ್ಞಾನ ಇಲ್ಲದವ ಸೂರಿಗಮ್ಯನ, ಸೂರಿ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಿಂದ ಹೊಂದಲು ಯೋಗ್ಯನಾದವ. ಅದರಿಂದ ದೇವರಿಗೆ ಸೂರ್ಯ ಅಂತ ಹೆಸರು. ಯಾಕೆ? ಜ್ಞಾನಿಗಳಿಂದ ಹೊಂದಲು ಯೋಗ್ಯನಾದವ ಆ ಪರಮಾತ್ಮ. ಆ ಪರಮಾತ್ಮನ ತಿಳಿಯಲರಿಯದೆ, ಹರಿ ಸರ್ವೋತ್ತಮನಾಗಿದ್ದಾನೆ. ಬ್ರಹ್ಮಾದಿ ಎಲ್ಲರೂ ಕೂಡ ತಾರತಮ್ಯಕ್ಕೆ ತಕ್ಕಂತೆ ಜ್ಞಾನ ಬಲ ಎಲ್ಲವನ್ನು ಪಡೆದಿದ್ದಾರೆ ಹಾಗೆ ಅಂತ ತಿಳಿಯದೆ ಸೌರ ಶೈವ ಮತಾನುಗರು. ಸೌರ ಅಂದ್ರೆ ಸೂರ್ಯನೇ ಸರ್ವೋತ್ತಮ ಅಂತ ಹೇಳುವ ಒಂದು ಮತ ಇದೆ ನೋಡಿ. ಕಪ್ಪೆನೇ ಶ್ರೇಷ್ಠ ಅಂತ ಹೇಳಿದ್ರೆ ಹೇಗೋ ದಾಟಿಸೋದಕ್ಕೆ, ಸೂರ್ಯನೇ ಶ್ರೇಷ್ಠ. ಯಾಕೆ? ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಸೂರ್ಯ. ಅವರ ಯುಕ್ತಿಗಳು ಹೇಗಿದೆ ನೋಡಿ. ಕಣ್ಣಿಗೆ ಕಾಣುವ ಅಂದ್ರೆ ಅವನೇ ದೇವರು ಹಾಗೆ ಅಂತ ಕೊಂಡಾಡ್ಬಿಡೋಣ, ಅವನೇ ಸರ್ವೋತ್ತಮ ಹಾಗೆ ಅಂತ ಚಿಂತನೆ ಮಾಡುವವರು ಇದ್ದಾರೆ. ಹೇಗೋ ಆ ಮತ ಹೇಗೋ, ಅಥವಾ ಶೈವ ಅಂದ್ರೆ ಶಿವನೇ ಸರ್ವೋತ್ತಮ ಅಂತ ಹೇಳುವವರು.
ಸೂರ್ಯನೇ ಸರ್ವೋತ್ತಮ, ಶಿವನೇ ಸರ್ವೋತ್ತಮ ಅಂದರೆ ಸರಿಯಾಗಿ ತಾರತಮ್ಯ ಜ್ಞಾನ ಇಲ್ಲ ಅಂತ ಅರ್ಥ ನೋಡಿ. ಹೇಗೆ ಅವರು ಉಪಾಸನೆ ಮಾಡ್ತಾರೋ ಅದೇ ರೀತಿಯಾಗಿ ಇವರು ಅಷ್ಟೇ. ತಾರತಮ್ಯ ಜ್ಞಾನ ಸರಿಯಾಗಿ ಇಲ್ಲದೇ ಇರುವವರು ಆ ರೀತಿಯಾಗಿ ಸೌರ ಶೈವ ಮತಾನುಗರಂತೆ ಇವರದು ಕೂಡ ಸರಿಯಾದ ವಿಚಾರ ಇಲ್ಲದೆ ಮಾಡಿದ ಮತ. ಅದಕ್ಕೆ ಹೇಳಿದ್ದು ವೇದಗಳು, ದೇವರು, ದೇವತೆಗಳು ಹಾಗೆಂತ ಹೇಳಿದ ಕೂಡಲೇ ನಂಬಿ ಮೋಸ ಹೋಗಬೇಡಿ ಅಂತಾರೆ. ಯಾಕೆ? ಶಿವನೇ ಸರ್ವೋತ್ತಮ ಅಂತ ಹೇಳುವವರು ಇದ್ದಾರೆ, ಸೂರ್ಯನೇ ಸರ್ವೋತ್ತಮ ಅಂತ ಹೇಳುವವರು ಇದ್ದಾರೆ, ಶಕ್ತಿಯೇ ಸರ್ವೋತ್ತಮ ದೇವತೆ ಅಂತ ಹೇಳುವವರು ಇದ್ದಾರೆ, ನಾನಾ ಜನ ಇದ್ದಾರೆ. ನೋಡಿದರೆ ಎಲ್ಲರೂ ಕೂಡ ವೈದಿಕರೇ, ವೇದಗಳೇ ಹೀಗೆ ಹೇಳ್ತಾ ಇದೆ ಹಾಗೆಂತ ವೇದದ ಮೇಲೆ ಭಾರ ಹಾಕಿಬಿಡೋರು. ಸರಿಯಾದ ತತ್ವಜ್ಞಾನ ಸಿಗೋದು ಕಷ್ಟ ಇದೆ ನೋಡಿ. ಅದೇ ತರ ಈ ವೇದಗಳನ್ನ ಸನ್ಯಾಸಿಗಳು ಇರ್ತಾರೆ, ಅದರಿಂದ ಕಾವಿ ಬಟ್ಟೆ ಅಂತ ನೋಡಿ ನಾವು ಅವರಿಗೆ ಮೋಸ ಹೋಗಿ ಬಿಡಬಾರ್ದು. ನಮ್ಮ ಗುರುಗಳು ಸರಿಯಾಗಿ ಏನು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರ ಮತಾನುಯಾಯಿಗಳು ಅಂತ ಯಾರಿದ್ದಾರೆ ಸರಿಯಾಗಿ ಪರೀಕ್ಷೆ ಮಾಡಿ, ಯಥಾರ್ಥ ಜ್ಞಾನ ಪರೀಕ್ಷೆ ಮಾಡಿ ನಾವು ನಮ್ಮ ಜೀವನವನ್ನ ಸಾಗಿಸ್ಬೇಕು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅವ್ರ ಬೆನ್ನಿಂದ ಹೋಗ್ಬಿಟ್ರೆ ಅವರು ಬೀಳ್ತಾರೆ, ನಮ್ಮನ್ನು ಬೀಳ್ಸ್ಬಿಡ್ತಾರೆ ಹೊಂಡದಲ್ಲಿ ಅಷ್ಟೆ. ಆ ಪರಿಸ್ಥಿತಿಗೆ ತಂದ್ಕೋಬಾರ್ದು. ಕ್ಷುಧೆಯ ಗೋಸುಕ ಭೋಗಿ ಕಾನನ ಬದರಿ ಫಲಗಳಪೇಕ್ಷೆಯಿಂದಲಿ ಪೊದೆಯೊಳಗೆ ಸಿಖ ಬಿದ್ದು ಬಾಯಿ ತೆರೆದವನ ತೆರೆನಂತೆ ವಿಧಿಪಿತನ ಪೂಜಿಸದೆ ನಿನ್ನಯ ಉದರ ಗೋಸುಗ ಸಾಧುಲಿಂಗ ಪ್ರದರುಷ ಕರಾರಾಧಿಸುತ್ತ ಬಳಲದಿರು ಭವದೊಳಗೆ. ನೋಡಿ, ಅದೇ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ ಗುರುಗಳು. ಕ್ಷುದೆಯ ಗೋಸುಕ ಕಾನನ ಬದರಿ ಫಲಗಳ ಅಪೇಕ್ಷೆಯಿಂದಲೇ ಹೋಗಿ ಪೊದೆಯೊಳಗೆ ಸಿಗಬಿದ್ದು ಬಾಯಿ ತೆರೆದವನ ತೆರೆನಂತೆ. ಅವನಿಗೆ ಭಾರಿ ಹಸಿವಾಯ್ತಂತೆ. ಅವನೇನ್ ಮಾಡಿದ, ಕಾಡಿಗೆ ಹೋಗ್ಬಿಟ್ಟ. ಕಾಡಿಗೆ ಹೋಗಿ ಏನಾದ್ರು ತಿನ್ನೋಣ ಹಾಗೆ ಅಂತ. ಅಲ್ಲಿ ಬದರಿ ಮರ ಇತ್ತು. ಬದರಿ ಹಣ್ಣುಗಳು ಸಿಗತ್ತದೆ ಅಂತ ಇವನಿಗೆ ಗೊತ್ತಿದೆ. ಈ ಕಾಡಿನಲ್ಲಿ ಈ ಒಂದು ಸ್ಥಳದಲ್ಲಿ ಬದರಿ ವೃಕ್ಷ ಇದೆ, ಅಲ್ಲಿ ಹೋಗಿ ಹಣ್ಣುಗಳನ್ನು ತಿಂದು ನಾವು ಹಸಿವು ಸರಿ ಮಾಡಿಸ್ಕೊಳ್ಳೋಣ ಹಾಗೆ ಅಂತ ಹೊರಟು ಹೋಗ್ತಾನೆ. ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಅಲ್ಲಿ ಒಂದು ಪೊದೆ, ಅಲ್ಲಿ ಆ ಒಂದು ಆನೆಯನ್ನೆಲ್ಲ ಕಟ್ಟಿಯಾಗೋದಕ್ಕೆ ಒಂದು ಪೊದೆ, ಅದ್ರೊಳಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಸಿಕ್ಕಾಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಬಾಯಿ ತೆರೆದವನ ತೆರೆದಂತೆ. ಅವನು ಅಬ್ಬಾ ಅಮ್ಮ ಅಂತ ಕರೆದ್ರೆ ಯಾರು ಬರ್ತಾರೆ ಸಹಾಯ ಮಾಡೋದಕ್ಕೆ? ದಾರಿ ತಪ್ಪಿ ಹೋಗಿ ಹೊಂಡಕ್ಕೆ ಬಿದ್ದ ಮೇಲೆ ಕಾಪಾಡುವವರು ಯಾರಿದ್ದಾರೆ? ಆ ತರ ನಮ್ಮ ಪರಿಸ್ಥಿತಿ ಆಗ್ಬಿಡುತ್ತೆ. ವಿಧಿಪಿತನ ಪೂಜಿಸದೆ, ಬ್ರಹ್ಮದೇವರಿಗೂ ತಂದೆಯಾದ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನನ್ನ ಪೂಜಿಸದೆ ಸರ್ವೋತ್ತಮನೆಂದು ಹೊಟ್ಟೆಪಾಡಿಗಾಗಿ ನಿನ್ನಯ ಉದರಗೋಸುಕ ಸಾಧುಲಿಂಗ ಪೃತರ್ಶರಕರ, ಸಾಧುಗಳಂತೆ ವೇಷ ಹಾಕೊಂಡು, ಹೊಟ್ಟೆಪಾಡಿಗಾಗಿ ಸಾಧುಗಳಂತೆ ವೇಷ ಹಾಕೊಂಡು ಆ ಜ್ಞಾನ ಶೂನ್ಯರಾದ ಈ ಮತಗಳನ್ನೆಲ್ಲ ಆಶ್ರಯಿಸಿ ಆರಾಧಿಸುತ್ತಾ, ಅವ್ರ ಮತದಲ್ಲಿ ಹೇಳಿದ ಪ್ರಕಾರ ಆರಾಧನೆ ಮಾಡ್ತಾ ಭವದೊಳಗೆ ಬಳಲದಿರು, ಸಂಸಾರದಲ್ಲಿ ದುಃಖ ಪಡಬೇಡ ನೀನು. ಅದರಿಂದ ಗುರುಗಳು ಯಾರು ಸರಿಯಾದ ಗುರುಗಳು, ಸರಿಯಾಗಿ ಪರೀಕ್ಷೆ ಮಾಡಿ ಅವರು ಹೇಳಿದ್ದನ್ನ ಕೇಳಿ ಶ್ರದ್ಧೆಯಿಂದ ವಿಶ್ವಾಸ ಇಟ್ಟು ಅವರನ್ನು ಹಿಂಬಾಲಿಸಬೇಕು, ಫಾಲೋ ಮಾಡಬೇಕು. ಕಾವಿ ಬಟ್ಟೆ ತೊಟ್ರು, ವೇದಗಳನ್ನ ಹೇಳ್ತಾರೆ ಹಾಗೆ ಅಂತ ಹೇಳಿ ಯಾರ್ಯಾರೋ ಅನೇಕ ಮತಗಳು ಇದೆ. ಅವ್ರಲ್ಲ ಯಾಕೆ ಮಾಡ್ತಾರೆ? ಹೊಟ್ಟೆಪಾಡಿಗಾಗಿ ಮಾಡ್ತಾರೆ ಅವರು. ಆ ತರ ಹೊಟ್ಟೆಪಾಡಿಗಾಗಿ ಆ ರೀತಿಯಾಗಿ ಮಾಡುವವರು ಅವರ ಬೆನ್ನಿಂದ ಹೋಗ್ಬಿಟ್ರೆ ಅವರು ಬೀಳ್ತಾರೆ, ನಮ್ಮನ್ನು ಬೀಳ್ಸ್ತಾರೆ ಅಷ್ಟೆ. ಆಗ ಮಾಡ್ಕೋಬೇಡಿ ಅಂತ ಗುರುಗಳು ಎಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾರೆ ನೋಡಿ. ಸುಂದರವಾಗಿದೆ ಈ ಪದ. ಭವದೊಳಗೆ ಬಳಲದಿರು, ದುಃಖ ಪಡಬೇಡ ನೀನು. ಸರಿಯಾಗಿ ಪರಮಾತ್ಮನನ್ನು ಆರಾಧಿಸಿದ್ರೆ ನಿನಗೆ ದುಃಖ ಅಲ್ಲ. ಅವನೇ ಸರ್ವೋತ್ತಮ, ಅವನನ್ನು ಬಿಟ್ಟು ಬೇರೆ ಯಾರು ಸರ್ವೋತ್ತಮ ಅಲ್ಲ. ಇನ್ನು ವೈದಿಕ ಮತಗಳು, ಹಿಂದೂ ಧರ್ಮಗಳು ಹೀಗಿದೆ ಅಂದ್ರೆ, ಹಿಂದೂ ಧರ್ಮ ಬಿಟ್ಟು ಬೇರೆ ಮತಗಳು, ಮುಸಲ್ಮಾನರು, ಆ ಮತ, ಬೇರೆ ಬೇರೆ ಮತಗಳೆಲ್ಲ ಇದೆ ನೋಡಿ. ಇನ್ನು ಅವುಗಳನ್ನೆಲ್ಲ ಅವಲಂಬಿಸಿದ್ರೆ ಇನ್ನೇನ್ ಗತಿ? ವೇದವೇ ಇಲ್ಲ ಅಂತ ಹೇಳುವವರು ಅವರೆಲ್ಲ.
ವಿರೋಧ, ವೇದ ಅಪ್ರಮಾಣ ಅಂತ ಹೇಳತಕ್ಕವರು. ಅದರಿಂದ ತಾನೇ ಅದು ಹೊಸದಾಗಿ ಇನ್ನೊಂದು ಮತ ಅಂತ ಬಂತು. ವೇದ ಪ್ರಮಾಣ ಅಂತ ಒಪ್ಕೊಂಡಿದ್ರೆ ಇನ್ನೊಂದು ಮತ ಯಾಕೆ ಹುಟ್ಟಬೇಕಾಗಿತ್ತು? ಸರಿ ಇಲ್ಲ ಎಂಬ ಅದಕ್ಕಾಗಿ ಆ ಮತಗಳೆಲ್ಲ ಬಂದಿದೆ. ಆ ಮತಗಳನ್ನ ಆಶ್ರಯಿಸಿದರೆ ದುಃಖ ಪಡದೆ ಇನ್ನೇನು ಬರ್ತದೆ? ಅದರಿಂದ ಎಚ್ಚರದಿಂದ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ನಮಗೆ ಗುರುಗಳು ತಿಳಿಸ್ತಾ ಇದ್ದಾರೆ. ಮುಂದಿನ ಭಾಗ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.